ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಆಂಗ್ಸೈಟಿ ಅಂದರೆ ಏನು, ಇದು ಯಾರಿಗಾಗತ್ತೆ ಮತ್ತು ಯಾಕೆ ಇದು ಆಗತ್ತೆ, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಆಂಗ್ಸೈಟಿ ಅಂದರೆ ಇನ್ನೇನು ಅಲ್ಲ, ಗಾಬರಿ, ಆತಂಕ, ಭಯ, ಎಲ್ಲಿ ಏನಾಗುತ್ತೋ ಅನ್ನುವ ಒಂದು ಕುತೂಹಲದ ಎಮೋಷನಲ್ ಅಟ್ಯಾಚ್ಮೆಂಟ್ಸ್ಗೆ ಆಗುವಂತಹ ಭಯ ಅಷ್ಟೇ. ಇದು ಮೆದುಳಿಗಾಗುವಂಥದ್ದು, ದೇಹಕ್ಕೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಸಾಮಾನ್ಯವಾಗಿ ನಮಗೆ ಯಾವುದಾದ್ರೂ ಪರೀಕ್ಷೆ ಇದ್ದಾಗ ಅಥವಾ ಸಂದರ್ಶನಗಳು ಇದ್ದಾಗ ಸ್ವಲ್ಪ ಭಯ ಆಗುವುದು ಸಹಜ. ಆದರೆ ಆತಂಕ ಅಥವಾ ಆಂಗ್ಸೈಟಿ ಅನ್ನುವುದು ಕೇವಲ ಸಾಮಾನ್ಯ ಭಯವಲ್ಲ. ಇದು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಕೆಟ್ಟ ಘಟನೆಗಳ ಬಗ್ಗೆ ಮನಸ್ಸಿನಲ್ಲಿ ಮೂಡುವ ವಿಪರೀತ ಭಯ, ಆತಂಕ ಮತ್ತು ಅಸ್ಥಿರತೆಯ ಸ್ಥಿತಿ. ಇದು ದೈಹಿಕ ಸಮಸ್ಯೆ ಖಂಡಿತ ಅಲ್ಲ, ಮಾನಸಿಕ ಸಮಸ್ಯೆ ಅಂತಲೇ ಹೇಳಬಹುದು. ಮಾನಸಿಕ ಒತ್ತಡಗಳು ಹೆಚ್ಚಾದಾಗ, ಆರ್ಥಿಕ ಸಮಸ್ಯೆ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿನ ಏರುಪೇರುಗಳಾದಾಗ ಇಂತಹ ಆತಂಕ ಸ್ಥಿತಿಗೆ ತಲುಪುತ್ತಾರೆ, ಅಂದರೆ ಗಾಬರಿ ಆಗುತ್ತದೆ. ಮೆದುಳಿನಲ್ಲಿ ರಾಸಾಯನಿಕಗಳು ಅಸಮತೋಲನ ಆಗುತ್ತದೆ. ಕುಟುಂಬದಲ್ಲಿ ಯಾರಿಗಾದರೂ ಆತಂಕದ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೂ ಬರಬಹುದು. ಅತಿಯಾದ ಕಾಫಿ, ಟೀ ಸೇವನೆ ಮಾಡುವುದು, ನಿದ್ರೆಯ ಕೊರತೆ ಮಾಡುವುದು, ಮೊಬೈಲ್ ಫೋನ್ಗಳನ್ನು ಅತಿಯಾಗಿ ಬಳಕೆ ಮಾಡುವುದು ಮತ್ತು ಬಾಲ್ಯದಲ್ಲಿ ನಡೆದ ಯಾವುದಾದ್ರೂ ಆಘಾತಕಾರಿ ಘಟನೆಗಳು ಮನಸ್ಸಿನ ಮೇಲೆ ಗಾಢ ಪರಿಣಾಮಗಳು ಬಿದ್ದಿದ್ದರೆ ಈ ಆಂಗ್ಸೈಟಿಗೆ ಅಂದರೆ ಗಾಬರಿಗೆ ಕಾರಣವಾಗುತ್ತದೆ. ಇದರ ಲಕ್ಷಣ ಹೇಗಿರುತ್ತದೆ? ಮೊದಲನೇದಾಗಿ ಹೃದಯದ ಬಡಿತ ವೇಗವಾಗುತ್ತದೆ, ಕಾರಣವಿಲ್ಲದೆ ಬೆವರು ಬರುತ್ತದೆ, ಕೈಕಾಲು ನಡುಗುತ್ತದೆ, ಯಾವುದೇ ವಿಷಯದ ಮೇಲೂ ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ, ನಿದ್ರಾಹೀನತೆ ಆಗಬಹುದು, ಹೊಟ್ಟೆಯಲ್ಲಿ ಏನೋ ಒಂಥರ ಅಸಮಾಧಾನ ಅಥವಾ ಗಬಗಬ ಅನಿಸುವುದು. ಇಂತಹ ಆಂಗ್ಸೈಟಿ ಗಾಬರಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ, ದೀರ್ಘ ಉಸಿರಾಟ. ಗಾಬರಿ ಆದಾಗ ಅಂದರೆ ಆಂಗ್ಸೈಟಿ ಆದಾಗ 4, 7, 8 ತಂತ್ರವನ್ನು ಬಳಸಿ. ಅಂದರೆ 4 ಸೆಕೆಂಡ್ ಉಸಿರನ್ನು ತೆಗೆದುಕೊಳ್ಳಿ, 7 ಸೆಕೆಂಡ್ ಉಸಿರನ್ನು ಹಿಡಿದಿಡಿ, 8 ಸೆಕೆಂಡ್ ನಿಧಾನವಾಗಿ ಬಿಡಬೇಕು. ಈ ಆಂಗ್ಸೈಟಿಗೆ ಪ್ರಮುಖ ಔಷಧಿ, ಗಾಬರಿಗೆ ಪ್ರಮುಖ ಔಷಧಿ ಅಂದರೆ ಪ್ರೀತಿಯಿಂದ ನಿಮ್ಮನ್ನು ಯಾರಾದರೂ ಮಾತನಾಡಿಸುವುದು. ನಿಮ್ಮನ್ನು ತುಂಬ ಕೇರಿಂಗ್ ನೇಚರಿಂದ ಮಾತನಾಡಿಸಿದಾಗ ನಿಮಗೆ ಆಂಗ್ಸೈಟಿ ಅನ್ನುವುದು ಕ್ರಮೇಣ ಕಡಿಮೆ ಆಗುತ್ತದೆ. ಅವರ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ, ಗಾಬರಿಯೂ ಕಡಿಮೆ ಆಗುತ್ತದೆ. ತಾವು ಪ್ರೀತಿಸಿದ ವ್ಯಕ್ತಿಗಳಿಂದ ಸಣ್ಣ ಪುಟ್ಟ ವಿರೋಧದ ಮಾತುಗಳನ್ನು ಕೇಳಿದಾಗಲೂ ಕೂಡ ಈ ಆಂಗ್ಸೈಟಿ ಹೆಚ್ಚಾಗುತ್ತದೆ, ಬೆವರು ಬರುತ್ತದೆ, ಭಯ ಹುಟ್ಟಿಸುತ್ತದೆ. ಇದಕ್ಕೆ ಮದ್ದು ಅಂದರೆ ಪ್ರೀತಿಸಿದವರು ತುಂಬ ಚೆನ್ನಾಗಿ ಕರುಣೆ ಪ್ರೀತಿಯಿಂದ ಮಾತನಾಡಿಸುವುದು ಹಾಗೂ ದಿನಕ್ಕೆ 20 ನಿಮಿಷ ನಡೆಯುವುದು, ಯೋಗ ಮಾಡುವುದು. ಮೆದುಳಿನಲ್ಲಿ ಎಂಡಾರ್ಫಿನ್ ಎಂಬ ಸಂತೋಷದ ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಪ್ರತಿದಿನ 10 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಅತಿಯಾದ ಸಕ್ಕರೆ ಮತ್ತು ಕೆಫೆನ್ ಸೇವನೆಯನ್ನು ಕಡಿಮೆ ಮಾಡಿ. ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಗುಣಮಟ್ಟದ ನಿದ್ದೆ ಮಾಡಬೇಕು. ದೈನಂದಿನ ಜೀವನದಲ್ಲಿ ಮುಜುಗರ ಪಡೆದ ಒಬ್ಬ ಮಾನಸಿಕ ತಜ್ಞರನ್ನು ಭೇಟಿ ಮಾಡಿ ಕೌನ್ಸಿಲಿಂಗ್ ಮತ್ತು ಥೆರಪಿಗಳ ಮೂಲಕ ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಿ. ಇದು ಕೇವಲ ಮನೋದೌರ್ಬಲ್ಯವೇ ಹೊರತು ದೈಹಿಕ ದೌರ್ಬಲ್ಯವಲ್ಲ. ದೇಹ ಚೆನ್ನಾಗಿರುತ್ತೆ, ಮನಸ್ಸು ಮಾತ್ರ ಅಲ್ಪ ಸ್ವಲ್ಪ ಅಡಚಣೆ ಆದಾಗ ಇಂತಹ ಗಾಬರಿಗಳು ಎದುರಾಗುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆ ಗಾಬರಿ ಪಡುವುದನ್ನು ಆಂಗ್ಸೈಟಿ ಅಂತ ಕರೆಯುತ್ತಾರೆ. ಇದು ತಾನೇ ಸರಿ ಹೋಗುತ್ತೆ, ಪ್ರೀತಿಯ ಮಾತುಗಳು ಬೇಕು ಅಷ್ಟೇ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ.